ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಹನಾ ಮತ್ತೆ ಸುಮಾ ಇಬ್ರು ಅಲ್ಲಿಂದ ಹೋದ್ಮೇಲೆ ಬಂಗಾರಮ್ಮನವರಿಗೂ ತುಂಬಾ ಬೇಜಾರಾಗಿರುತ್ತೆ. ಅವರು ಬೇಜಾರಲ್ಲೇ ನಿಂತ್ಕೊಂಡಿರ್ತಾರೆ. ಸ್ನೇಹ ಕೂಡ ತುಂಬಾ ಅಳ್ತಾ ಇರ್ತಾಳೆ ಆಗಿದ್ದನ್ನೆಲ್ಲ ನೆನೆಸ್ಕೊಂಡು. ಆದರೆ ರಾಧಾ ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡೋದೇ ಇಲ್ಲ. ಯಾಕಂದ್ರೆ ಅವಳಿಗೆ ತುಂಬಾ ಖುಷಿಯಾಗಿರುತ್ತೆ. ಅವಳು ಖುಷಿಯಾಗಿ ನಿಂತ್ಕೊಂಡಿರ್ತಾಳೆ. ಆ ಟೈಮಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾದೇಗೌಡರು ಮತ್ತೆ ಕಂಠಿ ಕೂಡ ಅಲ್ಲಿಗೆ ಬರ್ತಾರೆ. ಕಂಠಿ ನೇರವಾಗಿ ಬಂದ್ಬಿಟ್ಟು ಸ್ನೇಹ ಪಕ್ಕ ನಿಂತ್ಕೋತಾನೆ. ಆಗ ಅದನ್ನ ನೋಡ್ಬಿಟ್ಟು ರಾಧಂಗೆ ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಅವಳು ಕೋಪದಿಂದನೇ ಇಬ್ರನ್ನು ನೋಡ್ತಾ ಇರ್ತಾಳೆ. ಕಂಠಿ ಇದ್ದವನು ಅವ್ವ ತಪ್ಪೇ ಮಾಡಿಲ್ಲ ಅಂದಮೇಲೆ ನಮ್ಮ ಮೆಸ್ಸು ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ. ಬಂಗಾರಮ್ಮನ ಮಾತು ಕಡ್ಡಿ ತುಂಡಂದಂಗೆ ಅಂತ ಹೇಳಿ ಎಲ್ಲರೂ ಹೇಗೆ ಹೇಳ್ತಾರೋ ಅದೇ ರೀತಿ ನನ್ನ ಮೆಸ್ ಕೂಡ ಅವ್ರಿಗೆ ಸ್ವಲ್ಪ ಮಾತು ಆ ಕಡೆ ಈ ಕಡೆ ಆದ್ರೂ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನೇ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರು ಕೂಡ ಅವ್ರಿಗೆ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಅರ್ಥ ಆಗಿದೆ ಅಂತ ತಾನೆ ಅಂತ ಹೇಳಿ ಕಂಠಿ ಹೇಳ್ದವಾಗ ಸ್ನೇಹಂಗೆ ತುಂಬ ಖುಷಿ ಆಗುತ್ತೆ. ಅವಳು ಖುಷಿ ಆಗ್ಬಿಡ್ತಾಳೆ. ಇದು ಮಾತನ್ನು ಕೇಳಿ ಬಂಗಾರಮ್ಮನವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಮಾದೇಗೌಡರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಆದರೆ ರಾಧಾಂಗ್ ಮಾತ್ರ ಇದನ್ನೆಲ್ಲ ನೋಡ್ಬಿಟ್ಟು ಸಹಿಸ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಅವಳು ಎಲ್ಲರನ್ನೂ ಕೋಪದಿಂದನೇ ನೋಡ್ತಾ ಇರ್ತಾಳೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.